ಇನ್ನು ಇದೇ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದರಲ್ಲೂ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಚೇರಿ ಬಳಿ ಧರಣಿ ಕೂಡ ಶುರುವಾಗಿದೆ. ಜಲದರ್ಶಿನಿ ಅತಿಥಿ ಗೃಹದ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಲೋಕಸಭೆಗೆ ಇಬ್ಬರು ದುಷ್ಕರ್ಮಿಗಳು ನುಗ್ಗಿದ್ದಾರೆ. ಪ್ರತಾಪ್ ಸಿಂಹ ಅವರೇ ನೇರ ಇದಕ್ಕೆ ಹೊಣೆ ಅಂತ ಹೇಳಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಧರಣಿ ಶುರು ಮಾಡಿಕೊಂಡಿದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇರೋಂಥದ್ದಂದ್ರೆ ಇದೇನಾದ್ರು ನಾವು ಈ ಪಾಸನ್ನ ಕೊಟ್ಟಿದ್ರೆ ಬಿಜೆಪಿಯವರು ನಮ್ಮನ್ನು ದೇಶದ್ರೋಹಿಗಳು ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಇವ್ರು ಇದನ್ನ ಹೊಣೆ ಹೊತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಪ್ರತಾಪ್ ಸಿಂಹ ಅವರ ಕಚೇರಿ ಬಳಿ ಮೈಸೂರಿನಲ್ಲಿ ನಡೀತಾ ಇರುವಂಥ ದೊಡ್ಡ ಹೈಡ್ರಾಮಾ. ಅಲ್ಲಿ ಪೊಲೀಸರು ಈಗ ಮತ್ತೆ ಪ್ರತಾಪ್ ಸಿಂಹ ಅವರ ಪರವಾಗಿ ಕೂಡ ಕೆಲವರು ಬಂದು ಪ್ರತಿಭಟಿಸ್ತಾ ಇರುವ ವಿಚಾರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಹಾಗೆ ಕೆಲ ಮಂದಿಯ ನಡುವಿನ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಲ್ಲ ವಿಚಾರ ಅಂತಾನೆ ಅವ್ರು ಅದನ್ನೇ ಹೇಳ್ತಾ ಇರುವಂಥದ್ದು. ಪ್ರತಾಪ್ ಸಿಂಹ ಅವರು ಹಾಗೆ ಹಿಂದೂ ಮುಂದೆ ನೋಡದೆ ಅದು ಹೆಂಗೆ ಕೊಟ್ಬಿಟ್ರು ಪಾಸ್ಗಳನ್ನು, ಇದನ್ನೇ ಯಾರಾದರೂ ಕಾಂಗ್ರೆಸ್ ಅವ್ರನ್ನ ಕೊಟ್ಟಿದ್ರೆ ಅವ್ರನ್ನ ದೇಶದ್ರೋಹಿ ಅಂತ ಹೇಳ್ಬಿಡ್ತಾ ಇದ್ರು. ಇದಕ್ಕೆ ಪ್ರತಾಪ್ ಸಿಂಹ ಅವರು ಹೊಣೆ ಹೊತ್ಕೊಬೇಕು ಅಂತೇಳಿ 6 ದುಷ್ಕರ್ಮಿಗಳ ಪೈಕಿ ಇಬ್ಬರು ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 6 ಆರೋಪಿಗಳ ಪೈಕಿ 5 ಜನರ ಗುರುತು ಪತ್ತೆ ಆಗಿದೆ. 4 ಜನರನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆಯಲಾಗಿದೆ. ಇನ್ನಿಬ್ಬರು ಪತ್ತೆ ಕಾರ್ಯ ಮಾಡಬೇಕಾದಂಥದ್ದು ಬಾಕಿ ಇದೆ. ಅದರಲ್ಲಿ ಒಬ್ಬ ಪತ್ತೆ ಆಗಿದ್ದಾನೆ ಅನ್ನುವಂಥ ಅಂದ್ರೆ ಆತನ ಡೀಟೇಲ್ಸ್ ಏನು ಅನ್ನುವಂಥದ್ದು ಗೊತ್ತಾಗಿದೆ, ಮಾಹಿತಿ ಎಲ್ಲ ಗೊತ್ತಾಗಿದೆ ಆತನ ವಿಚಾರವಾಗಿ. ಅಲ್ಲಿಗೆ ಇವರೆಲ್ಲ ಒಂದು ಟೀಮ್ ಆಗಿ ಈ ರೀತಿಯಾದಂಥ ದುಷ್ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಹೌಸ್ ಒಳಗೆ ನುಗ್ಗದಂಥದ್ದು ಇಬ್ಬರಾದರೆ ಇನ್ನುಳಿದಂಥ 4 ಮಂದಿ ಸಂಸತ್ ಭವನದ ಹೊರಗಡೆ ನಿಂತು ಪ್ರತಿಭಟಿಸಿದಂಥವ್ರು, ಅವರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ. ಈಗ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಹೊರಗಡೆ ಪ್ರತಿಭಟಿಸಿದಂಥವ್ರನ್ನ, ಒಳಗಡೆ ನುಗ್ಗದಂಥ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಇಬ್ಬರನ್ನ ಪತ್ತೆ ಮಾಡಬೇಕಾದಂಥ ಕಾರ್ಯ ಬಾಕಿ ಇದೆ. ಮೊದಲು ಹೇಳಿದಾಗೆ ಇವ್ರ ಉದ್ದೇಶ ಏನು ಎತ್ತ ಇವುಗಳನ್ನು ಈಗ ಪತ್ತೆ ಹಚ್ಚಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರ್ಯವನ್ನು ಸದ್ಯ ಈಗ ಪೊಲೀಸರು ಮಾಡ್ತಾ ಇದ್ದಾರೆ.